ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಸ್ವಚ್ಛವಾಗಿ ಹೇಳಿದೆ. ಆಗಲೇ ಹೇಳಿದ್ರು ನಮ್ಮ ಬ್ರದರು, ಅವ್ರಿಗೆ ಎಷ್ಟು ಮನಸ್ಸಲ್ಲಿದೆ ಅಂದರೆ ಮುಸಲ್ಮಾನರ ಬಗ್ಗೆ ಎಷ್ಟು ಕೀಳುವಾಗಿ ಮಾತಾಡ್ತಾ ಇದ್ದಾರಂದರೆ, ಕಲ್ಲು ಹೊಡೆದಿದ್ದು ಯಾರು ಅಂತಲೂ ಅವ್ರಿಗೂ ಚೆನ್ನಾಗಿ ಗೊತ್ತು, ನನಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಆದರೆ ಟಾರ್ಗೆಟ್ ಮಾಡೋದು ಯಾರಿಗೆ ಹೇಳಿ? ಬರೇ ಮುಸಲ್ಮಾನರಿಗೆ. ಯಾಕಂದರೆ ಇವ್ರು ಬೇಳೆ ಬೇಯಬೇಕಾದ್ರೆ ಇಲ್ಲಿ ಒಂದು ನಿಮಿಷ ಕೇಳಿ, ಇಲ್ಲಿ ಹಿಂದೂ ಮುಸ್ಲಿಮ್ಸು ಬರಲೇಬೇಕು. ಇವಾಗ ಹಾಸನದಲ್ಲಿ ಇವರು ಒಂದ್ ನಿಮಿಷ ಹೇಳ್ತೀನಿ, ಮದ್ದೂರಲ್ಲಿ ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಇರಿ ಸರ್, ದಯವಿಟ್ಟು ಒಂದ್ ನಿಮಿಷ ಇರಿ. ನಿಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಮ್ಮಂತವ್ರನ್ನ ಅಮಾಯಕರನ್ನ ಬಲಿ ತಗೊಂಡ್ಬೇಡಿ. ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ ಮಾಡಿ ಕೇಳ್ತಾ ಇದ್ದೀನಿ, ಕೇಳಿ. ಅಲ್ಲೆಲ್ಲ ಕೂಡ ರಾಜಕೀಯ ಷಡ್ಯಂತ್ರ ಅನ್ನೋದು ಜಗಜ್ಜಾಹಿರ, ಅದನ್ನ ಹೇಳ್ಬೇಕಾಗಿಲ್ಲ, ಜನ ಕೂಡ ಅದನ್ನ ನೋಡ್ತಾ ಇದ್ದಾರೆ. ಅದನ್ನ ಯಾಕೆ ಎತ್ತಿ ಕಟ್ತಾ ಇರ್ತೀರಾ ನೀವು? ಧರ್ಮದಲ್ಲಿ ತಂದು ಇಡೋ ಕೆಲಸ ಯಾಕೆ ಮಾಡ್ತೀರಾ? ನನ್ನ ಕೇಳ್ತಾ ಇರೋದು ನನ್ನ ಅಸಮಾನತೆ ಇದೆಯಾ ನಮ್ಮ ಧರ್ಮದಲ್ಲಿ? ಎಲ್ಲಾ ಧರ್ಮದಲ್ಲೂ ಇದೆ ಅಂತ ನಿಮ್ಗೆ ಬಿಡಿಸಿ ಹೇಳಿದ್ನಲ್ಲ ಮೇಡಮ್ ಆಗ್ಲೇ. ಪ್ರತಿಯೊಂದು ಧರ್ಮದಲ್ಲೂ ಇದೆ, ಯಾವುದೇ ಇಂಥ ಧರ್ಮದಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಲ್ಲ ಅಂತ ಫಾರೂಕ್ ಅವರು ಒಪ್ಕೊಳ್ತಿದ್ದಾರೆ ಸರ್, ಅದನ್ನ ಪ್ರಶ್ನೆ ಮಾಡಲ್ಲ. ಸಿಎಂ ಸಿದ್ದರಾಮಯ್ಯನವರಿಗೆ ಆ ಧೈರ್ಯ ಇಲ್ಲ. ಆ ಓಟ್ಗಳೆಲ್ಲ, ಆ ಓಟ್ ಬ್ಯಾಂಕ್ ಎಲ್ಲಿ ಕೈ ತಪ್ಪಿ ಹೋಗುತ್ತೆ ಅನ್ನೋ ಭಯ ಮುಸ್ಲಿಮರಿಗೆ ಒಳ್ಳೆ ಮಾಡ್ಬಿಟ್ರಲ್ಲ, ಯಾರಿಗೋ ತಲುಪಿಲ್ಲ. ಅದು ಮುಖ್ಯವಾಗಿ ನಾನು ಕೇಳ್ತಾ ಇರೋದು. ನೋಡಿ, ನಾನು ಹೇಳ್ತಾ ಇರೋದು ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಒಂದೇ ಒಂದು ಸಿಂಪಲ್ ಮಾತು ನಾನು ಓಪನ್ ಆಗಿ ಹೇಳ್ತೀನಿ. ನಾನು ಯಾವುದೇ ಪಾರ್ಟಿಗೆ ಮತ್ತೆ ಯಾವುದೇ ಧರ್ಮಕ್ಕೆ ನಾನು ಧಕ್ಕೆ ಬರೋ ತರ ಮಾತಾಡಲ್ಲ. ಬಿಜೆಪಿ ಸರ್ಕಾರ ಇರುವಾಗ್ಲೂ ಅನುದಾನಗಳು ಬರುತ್ತೆ, ಮುಸಲ್ಮಾನರಿಗೆ ಬರಲ್ಲ. ಏನ್ ಅವರು ಎತ್ಬಿಟ್ಟು ಸೀಸ್ ಮಾಡಿ ಇಟ್ಕೊಳ್ಳಲ್ಲ. ಅವರು ಏನ್ ಅನುದಾನ ಕೊಡ್ಬೇಕು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಥವಾ ಜೆಡಿಎಸ್ ಸರ್ಕಾರ ಇದ್ದಾಗ ಏನ್ ಕೊಡ್ತಾರೆ ಅದನ್ನೇ ಕೊಡ್ತಾರೆ, ಒಂದು ಕೈ ಹೆಚ್ಚಾಗೆ ಕೊಡ್ತಾರೆ. ಅವರು ಕೊಟ್ಟಾಗ ಆ ಮಿಕ್ಕಿರೋ ದುಡ್ಡು ರಿಟರ್ನ್ ಬರೋದನ್ನ ತೋರಿಸ್ತಾರೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಕುತ್ಕೊಂಡಾಗ ಆ ರಿಟರ್ನ್ ಬಂದಿರೋ ಅಮೌಂಟ್ ತೋರಿಸೋದೇ ಇಲ್ಲ. ಯಾಕಂದ್ರೆ ಬಹಳಷ್ಟು ಜನ ನೋಡಿ, ನಾನು ಹೇಳ್ತೀನಿ, ಬಿಜೆಪಿಯಲ್ಲಿ ಹೋದಾಗ ಯಾರು ಅಲ್ಲಿ ಮುಸಲ್ಮಾನರು ಇರಲ್ಲ, ವಕ್ಫ್ ಬೋರ್ಡ್ ಅಲ್ಲಿ ಯಾರಿಗೂ ಕೊಟ್ಟಿರ್ತಾರೆ, ಅಲ್ಲಿ ಸರಿಯಾಗಿ ಕೆಲಸಗಳಾಗಿರಲ್ಲ. ಆದ್ರೆ ಆ ರಿಟರ್ನ್ ಹೋಗಿರೋ ಅಮೌಂಟ್ ಬೇರೆ ಕಡೆ ಹೋಗಿರೋದು ಒಂದು ಲೆಕ್ಕಾಚಾರ ಇರುತ್ತೆ. ಜೆಡಿಎಸ್ ಇದ್ದಾಗ್ಲೂ ಬಹಳ, ಯಾಕಂದ್ರೆ ನನಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಬಹಳ ನಾನು ಹೇಳ್ತಾ ಇರೋದು ಏನ್ ಗೊತ್ತಾ ಮೇಡಮ್, ಆದ್ರೆ ಮುಸಲ್ಮಾನರಿಗೆ ಆಫರ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರಲ್ಲ, ಮುಸಲ್ಮಾನರಿಗೆ ಹೋಗಿ ತಲುಪಬೇಕಲ್ಲ. ಅಷ್ಟೆಲ್ಲ ಪ್ರೀತಿ ತೋರಿಸೋರು ಆ ಧರ್ಮದ ಬಗ್ಗೆ ಕೂಡ ಮಾತಾಡ್ಬೇಕು ಅನ್ನೋದು ಕೆಲವರ ಪ್ರಶ್ನೆ. ಹಂಗ ಕೇಳಿದೆ, ವಾಪಸ್ ಬರ್ತೀನಿ ನೇರವಾಗಿ. ನಾನು ಬಿಜೆಪಿ ಪ್ರಶ್ನೆ, ಈಗ ತಾನೇ ಒಂದು ಇಂಟರ್ವ್ಯೂ ನೋಡ್ತಿದ್ದೆ ಸರ್, ಬಹಳ ವರ್ಷಗಳ ಹಿಂದೆ ಒಂದು ಇಂಟರ್ವ್ಯೂ. ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ, ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ, ಅದನ್ನ ಮೊದಲು ಸರಿ ಮಾಡಬೇಕು, ಅದು ಸರಿ ಆಗದೆ ವಿಶ್ವ ಧರ್ಮ ಆಗಲಾರದು ಹಿಂದೂ ಧರ್ಮ ಅಂತ. ಹಾಗಾಗಿ ಸಿದ್ದರಾಮಯ್ಯನವರನ್ನ ವಿರೋಧ ಮಾಡ್ತಾ ಇರುವಂತಹ ಬಿಜೆಪಿ ಅವರಿಗೆ ಈ ಕ್ಷಣಕ್ಕೆ ಕುವೆಂಪು ಅವರನ್ನ ವಿರೋಧ ಮಾಡುವಂತಹ ಶಕ್ತಿ ಇದೆಯಾ, ಧೈರ್ಯ ಇದೆಯಾ ಅನ್ನೋದು ನನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆಗಳನ್ನ ಸುಧಾರಣೆ ಮಾಡ್ಲಿಕ್ಕೆ ಅನೇಕ ರೀತಿಯ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದೆ. ಅದು ಪಾರ್ಟಿ ಕಡೆಯಿಂದ ಇರಬಹುದು, ಹಿಂದೂ ಸಂಘಟನೆಗಳ ಮುಖಾಂತರ ಇರಬಹುದು, ಅಥವಾ ಸಂಘ ಪರಿವಾರದ ಸಂಘಟನೆಗಳ ಕಡೆಯಿಂದ. ಇವತ್ತು ನಾವು ಹೇಳ್ತಿರುವಂತದ್ದು ನಮ್ಮ ಕಾನ್ಸೆಪ್ಟ್ ವೆರಿ ಸಿಂಪಲ್. ಯಾಕೆ ಮುಖ್ಯಮಂತ್ರಿಗಳು ಪ್ರಚೋದನೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ? ಮತಾಂತರ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಇಚ್ಛೆ ಪಟ್ಟು ಹೋದ ಅಂತಂದ್ರೆ ನಾವು ಯಾರು ಪ್ರಶ್ನೆ ಮಾಡೋದಿಲ್ಲ. ಕೇಳಿಸ್ಕೊಳ್ರಿ, ಸಿದ್ದರಾಮಯ್ಯನವ್ರು ಹೇಗೆ ಅಂತಂದ್ರೆ ತುಷ್ಟೀಕರಣ ಎಷ್ಟರ ಮಟ್ಟಿಗೆ ಅಂತಂದ್ರೆ, ಇವತ್ತು ಬಾನು ಮುಸ್ತಾಕರ್ ಯಾರನ್ನ ದಸರಾ ಕರೆಸ್ತಾರೆ, ಅದೇ ಬಾನು ಮುಸ್ತಾಕರ್ ಹೋರಾಟ ಮಾಡಿದ್ ಯಾಕೆ ಸ್ವಾಮಿ? ಕಾಂಗ್ರೆಸ್ ಅವರು ಕೇಳಕ್ ಇಷ್ಟಪಡ್ತೀನಿ, ಮುಸಲ್ಮಾನ್ ಹೆಣ್ಮಕ್ಳನ್ನ ಮಸೀದಿಗೆ ಬಿಡಲ್ಲ ಅಂತ. ಹಾಗಾದ್ರೆ ಅಲ್ಲಿ ಅಸಮಾನತೆ ಕಾಣಿಸ್ತಾ ಇಲ್ವಾ ಸಿದ್ದರಾಮಯ್ಯನವ್ರಿಗೆ? ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನೀವು ಮಾತಾಡ್ತೀರಾ ಎಲ್ಲ ಧರ್ಮಗಳ ಬಗ್ಗೆ ಮಾತನಾಡುವಂತ ಶಕ್ತಿ ಮತ್ತು ತಾಕತ್ತನ್ನು ತೋರಿಸಿ, ಬರೀ ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತದ್ದಲ್ಲ. ಇವತ್ತು ನಿಮ್ಮ ಭದ್ರಾವತಿಯಲ್ಲಿ ಒಬ್ಬ ಕಾಂಗ್ರೆಸ್ ಶಾಸಕ ನಾನು ಮುಸಲ್ಮಾನ ಹುಟ್ಟಬೇಕಾದ್ರು ಅವ್ರ ಸ್ವಇಚ್ಛೆ ಹೇಳ್ಕೊಂಡ್ಲಿ, ಆದ್ರೆ ಅವರೇ ಹೇಳ್ತಾರೆ ಮತ್ತೆ ಸ್ಟೇಟ್ಮೆಂಟ್ ಏನಂತಂದ್ರೆ ಸುಮ್ನೆ ಮತಕ್ಕೋಸ್ಕರ ಓಟ್ಗೋಸ್ಕರ ಹೇಳಿರೋದಪ್ಪ ಅಂತ ಅದೇ ಭದ್ರಾವತಿ ಶಾಸಕರು ಹೇಳ್ತಾರೆ. ಹಂಗಾದ್ರೆ ತುಷ್ಟೀಕರಣ ಮಾಡ್ತಿರೋದು ನಾವಲ್ಲ, ನೀವು ಕಾಂಗ್ರೆಸ್ ಅವರು. ಕೇವಲ ಹಿಂದೂಗಳನ್ನ ಟಾರ್ಗೆಟ್ ಮಾಡುವಂತದ್ದು. ಇವತ್ತು ಜಾತಿ ಗಣತಿಯಲ್ಲಿ ಕುರುಬ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಮಡಿವಾಳ ಕ್ರಿಶ್ಚಿಯನ್ ಸಮುದಾಯದವರು ಇಲ್ಲೇ ಇದ್ದಾರೆ, ಕೇಳಿ ಅವರಲ್ಲಿ ಇದೇ ನಿಜವಾಗ್ಲು ಅಂತ. ಇದನ್ನೇ ತುಷ್ಟೀಕರಣ ಅನ್ನೋದು ಸ್ವಾಮಿ. ವಿಷಯಗಳನ್ನ ತಿಳ್ಕೊಂಡು ಮಾತನಾಡಬೇಕಾಗ್ತದೆ. ಈ ತುಷ್ಟೀಕರಣವನ್ನ ಮಾಡ್ತಿರೋದೇ ನೀವು ಕಾಂಗ್ರೆಸ್ ಅವರು. ಇದೇ ತುಷ್ಟೀಕರಣ, ಇದಕ್ಕೆ ನಮ್ಮ ವಿರೋಧ, ಅರ್ಥ ಮಾಡ್ಕೊಳ್ಳಿ. ಹೌದು, ಹೇಳಿ ಅವ್ರನ್ನ ಇದೆಯಾ ಅಂತ. ಲಿಂಗಾಯತ ಧರ್ಮ ಯಾಕೆ ಮೇಡಮ್ ಈ ದೇಶದಲ್ಲಿ ಬಂತು? ಯಾಕೆ ಬಂತು ಲಿಂಗಾಯತ ಧರ್ಮ? ಅದೆಲ್ಲ ನಮಗೂ ಏನ್ ಗೊತ್ತಿದೆ? ಲಿಂಗಾಯತ ಧರ್ಮ ಈ ಧರ್ಮದಲ್ಲಿ
ಅವರೆಲ್ಲ ಅವ್ರನ್ನ ಬನ್ನಿ ಒಂದು ಓಕೆ ಧರ್ಮ ಅಂದ್ರೆ ಮಾಡೋಣ ಅಂತ. ವೀರಶೈವ ಅದು ಲಿಂಗಾಯತ ಲಿಂಗಾಯತರು ಧರ್ಮ. ನಮ್ಮ ಹಿಂದೂಗಳೇ. ಇವತ್ತು ಲಿಂಗಾಯತ ಧರ್ಮದಲ್ಲಿ ಕುರುಬ ಲಿಂಗಾಯತ ಇದ್ದಾರೆ, ಗಾಣಿಗ ಲಿಂಗಾಯತ ಇದ್ದಾರೆ, ದಲಿತ ಲಿಂಗಾಯತ ಇದ್ದಾರೆ, ಸ್ವಾಮಿ, ಎಲ್ಲ ನಾನು ಗೌಡ ಕೇಳ್ತೇನೆ, ಲಿಂಗಾಯತ ಕ್ರೈಸ್ತರ ಎಲ್ಲ ಲಿಂಗಾಯತ, ಇದ್ದಾರೆ. ಈ ದೇಶದ ಲಿಂಗಾಯತ ಕೇಳಿ, ಲಿಂಗಾಯತ ಧರ್ಮ ಲಿಂಗಾಯತ 18ನೇ ಬಿಡ್ತೀರಾ? ಶತಮಾನದಲ್ಲಿ ಕ್ರೈಸ್ತರ ಯಾಕೆ ಬಂತಂದ್ರೆ ಕ್ರೈಸ್ತರ ಈ ಹಿಂದೂ ಲಿಂಗಾಯತ ಧರ್ಮದಲ್ಲಿ ಕೇಳಿ, ತಾರತಮ್ಯನ ದಾರಿ ಹೋಗ್ಲಾಡ್ಸೋದಕ್ಕೆ ತಪ್ಪಿಸೋದು ಹೊಸ ಧರ್ಮನ ಸೃಷ್ಟಿಯಾಗಿದೆ ಈ ನೆಲದಲ್ಲಿ ಲಿಂಗಾಯತ ಧರ್ಮ. ಇವತ್ತಿಂದಲ್ಲ ಇದು. ಅವ್ರು ಹೇಳ್ತಾ ಇದ್ರು ಏನೋ ನಿನ್ನೆ ಮೊನ್ನೆ ಆದಂಗೆ ನಾಳೆ ಸರಿ ಮಾಡ್ಬಿಡ್ತೀವಿ ಅಂತ. ಬೌದ್ಧ ಧರ್ಮ ಶತಮಾನಗಳಿಂದ ಇದೆ, ಜೈನ ಧರ್ಮ ಶತಮಾನಗಳಿಂದ ತಾರತಮ್ಯ ಇರೋದೇ ಇದನ್ನ ನೀವು ಬೆಳೆಸ್ಕೊಂಡು ಬರ್ತಾ ಒಪ್ಕೊಳ್ತಿದ್ದೀರಾ ಇದ್ದಾರೆ. ಹಂಗಾದ್ರೆ ಮತಾಂತರ ಆಗೋದು ಕರೆಕ್ಟ್ ವೇ ಅಂತ ನೀವು ಒಪ್ಕೊಳ್ತಾ ಇದ್ದೀರಾ ಮನ್ಸಾರೆ ಅಲ್ಲ ಹಂಗಾದ್ರೆ? ತಾರತಮ್ಯ ಇರೋ ನಾವು ಇದೆ. ತಾರತಮ್ಯ ಅಂತ ಅವರು ಒಪ್ಕೊಂಡ್ರು ಇವರು ಒಪ್ಕೊಂಡ್ರು ಎಲ್ಲ ಅದನ್ನೇ ಧರ್ಮದಲ್ಲಿ ಇದೆ ಅಂತ ಎಲ್ಲ ಧರ್ಮದವರು ಸಿದ್ದರಾಮಯ್ಯ ಅವರು ಅದನ್ನೇ ಒಪ್ಕೊಂಡಿದ್ದಾರೆ. ಹೇಳ್ತಾ ಇರೋದು. ಸರಿ ಮಾಡ್ಕೊಳ್ಬೇಕು ಅಂತ ಅದನ್ನೇ ಹೇಳ್ತಾ ಹೇಳ್ತಾ ಇರೋದು. ಇರೋದು. ಬಿಟ್ಟು ಮತಾಂತರ ಅಂದ್ರೆ ಯಾಕೆ ಅನ್ನೋದು ವಿಷಯ ಡೈವರ್ಟ್ ಮಾಡ್ತಿದ್ದೀರಾ? ನಾವು ಈ ಧರ್ಮದಲ್ಲಿ ಇದ್ದೀವಿ, ವಿಷಯ ಡೈವರ್ಟ್ ನಾವು ಈ ಮಾಡ್ತಿದ್ದೀರಾ? ಧರ್ಮದಲ್ಲಿ ಇದ್ದೀವಿ, ನಾವು ಈ ನೋಡಿ ಈ ಧರ್ಮದಲ್ಲಿ ನಾವಿದ್ದೀವಿ. ನಮ್ಮ ಧರ್ಮದ ಬಗ್ಗೆ ಫಸ್ಟ್ ತಿಳ್ಕೊಳ್ರಿ, ನಮ್ಮ ಧರ್ಮದ ಬಗ್ಗೆ ಫಸ್ಟ್ ತಿಳ್ಕೊಳ್ರಿ. ಭಿನ್ನತೆಗಳಿದೆ ಇಲ್ವಾ, ಈ ಧರ್ಮದಲ್ಲಿ ಏನಿದೆ ಅನ್ನೋದು first ತಿಳ್ಕೊಳ್ಳಿ. ಆಮೇಲೆ ಮಾತಾಡೋಣ. ಅಂಬೇಡ್ಕರ್ ಅವಮಾನ ಮಾಡಿದಂತವ್ರು ನೀವು. ಅಂಬೇಡ್ಕರ್ ಈ ಧರ್ಮನ ಬಿಟ್ಟು ನಾನು ಸತ್ರ ಈ ಧರ್ಮದಲ್ಲಿ ಮೇಡಮ್ ನಾನು ಸತ್ರ ಈ ಧರ್ಮದಲ್ಲಿ ಸಾಯಲ್ಲ ಅಂತ ಅಂಬೇಡ್ಕರ್ ಈ ಧರ್ಮನ ಬಿಟ್ಟಾಕಿ ಹೋಗಿ ಅವತ್ತೇ ಮಾಡ್ಬೇಕಾಗಿತ್ತು. ಅವತ್ತೇ 10 ವರ್ಷದಲ್ಲಿ ತೀರ್ಮಾನ ಆಗ್ಬೇಕಾಯ್ತು. ಈ ಧರ್ಮದಲ್ಲಿ ಏನ್ ಇವ್ರು ಇದಾರೆ ಪೋಷಣೆ ಮಾಡ್ಕೊಂಡು ಬರ್ತಾರೆ, ಇವ್ರು ನಡಿಬೇಕಲ್ಲ ಚಲಾವಣೆ ಈ ಸೊಸೈಟಿಯಲ್ಲಿ. ಈ ಧರ್ಮನ ಹೋಗ್ಲಾಡ್ಸೋದಕ್ಕೆ ತಾರತಮ್ಯ ಹೋಗ್ಲಾಡ್ಸೋದಕ್ಕೆ ಏನು ಮುಂಚೂಣಿಯಲ್ಲಿ ಇದಾರಲ್ಲ. ನಾನು ಹೇಳ್ದೆ ಇವಾಗ ಪೇಜಾವರ ಸ್ವಾಮಿ ಅವ್ರು ಏನ್ ಹೇಳಿದ್ರು ಭಾಷಣ ಮೊದಲನೇ ವಾಕ್ಯದಲ್ಲಿ, ನಾವು ಅಂತರ್ಜಾತಿ ಧರ್ಮನ ಸುಭದ್ರ ಕಟ್ತಾರ ಈಗಿನ ಧರ್ಮದಲ್ಲಿ ಅವರು ನೋಡಿ ಸೈನಿಕರ ಜಾತಿಗಳು ಇಟ್ಕೊಂಡು ಇವರು ನೀವು ರೂಲ್ ಮಾಡ್ತಾ ಇದ್ದಾರೆ. ವಿಚಾರ ತರ್ತಿದ್ದೀರಾ ಸರ್? ಧರ್ಮಗಳಿರ್ಬೇಕು, ಧರ್ಮಗಳ ಪ್ರೀತಿ ಇರಬೇಕು, ಆದ್ರೆ ಜಾತಿ ಜಾತಿ ಅಂತ ಯಾಕೆ ವಿಷ ಬೀಜ ಬಿತ್ತುತ್ತಾ ಅಲ್ಲ, ಇದ್ದೀರಿ? ಆ ಪ್ರಶ್ನೆ. ಈ ಧರ್ಮ ಇರೋದೇ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ಈ ಧರ್ಮ ನಡೀತಾ ಇರೋದು. ಈ ಜಾತಿ ವ್ಯವಸ್ಥೆ ಏನು ಅದನ್ನ ಹೋಗ್ಲಾಡಿಸ್ಬೇಕಲ್ಲ, ಅದನ್ನೇ ಸಿದ್ದರಾಮಯ್ಯ ಹೋಗ್ಲಾಡಿಸ್ಬೇಕಲ್ಲ ಅದನ್ನ. ಸಿದ್ದರಾಮಯ್ಯ ಹೇಳಿರೋದು. ಬರೀ ನಮ್ಮಲ್ಲಿ ಮಾತ್ರ ಯಾಕೆ? ಬೇರೆದ್ರಲ್ಲೂ ಇದೆಯಲ್ಲ ಅಂತ. ಬೇರೆದ್ರಲ್ಲೂ ಇದೆಯಲ್ಲ. ಸಿದ್ದರಾಮಯ್ಯ ಹಿಂದೂ ಧರ್ಮದ ಅವ್ರಿಗೆ ಗೊತ್ತಿದೆ, ಮುಸಲ್ಮಾನ ಕ್ರಿಶ್ಚಿಯನ್ ಧರ್ಮದವರಲ್ಲ. ನಮ್ ಧರ್ಮ ನಮ್ಗೆ ಗೊತ್ತಿದೆ, ಅದು ವಾಪಸ್ ಬರ್ತೀನಿ. ಡೈವರ್ಟ್ ಆಗ್ತಿದೆ ವಿಷಯ. ನಾನು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ, ಧರ್ಮಗಳಲ್ಲಿ ಅಸಮಾನತೆ ಇದೆಯಾ? ಇದನ್ನ divide ಮಾಡಕ್ಕಾಗಲ್ಲ.